ಈ ಬಿಸಿ ಲೈಫ್ ಮಧ್ಯದಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಕಣ್ಣಿಗೆ ಕಾಣಿಸಿದ ತಿಂಡಿನೆಲ್ಲ ತಿಂತಾ ಇದ್ದೆ. ಜಾಸ್ತಿ ಆದ್ರೆ ಅಮೃತನೂ ವಿಷ ಅನ್ನೋ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಜಾಸ್ತಿ ಆಯ್ತು. ಅಲ್ಟಿಮೇಟ್ಲಿ ನಾನು ಡೈಜೆಸ್ಟಿವ್ ಸಿಸ್ಟಮ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಸ್ವದೇಶಿ ದಿಶಾ ಗಟ್ ಕೇರ್ ಆಡ್ ನೋಡಿ ಅವ್ರು ಹೇಳಿ ಪ್ರಾಡಕ್ಟ್ಸ್ನೆಲ್ಲ ತರಿಸ್ಕೊಂಡೆ. ಡೈಲಿ ಊಟ ಆದ್ಮೇಲೆ ಗಟ್ ಕೇರ್ ಟ್ಯಾಬ್ಲೆಟ್ ತಗೊಂಡೆ. ಏನೇ ತಿಂದ್ರು ಎಷ್ಟೇ ತಿಂದ್ರು ನಾನು ಚಿಕ್ಕವನಿದ್ದಾಗ ನಮ್ಮ ಊರಲ್ಲಿ ಮನೆ ಊಟ ತಿನ್ಕೊಂಡು ತುಂಬಾ ಚೆನ್ನಾಗಿದೆ. ಆದ್ರೆ ಯಾವಾಗ ಈ ಜಾಬ್ ಮಾಡೋಕ್ಕೋಸ್ಕರ ಬೆಂಗಳೂರಿಗೆ ಬಂದು ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು. ಈ ಬಿಸಿ ಲೈಫ್ ಮಧ್ಯದಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಕಣ್ಣಿಗೆ ಕಾಣಿಸಿದ ತಿಂಡಿನೆಲ್ಲ ತಿಂತಾ ಇದ್ದೆ. ವೀಕೆಂಡ್ ಆದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಅದು ಇದು ತಿಂತಾ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಅನ್ಸ್ತಿತ್ತು. ಆದ್ರೆ ಜಾಸ್ತಿ ಆದ್ರೆ ಅಮೃತನೂ ವಿಷ ಅನ್ನೋ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಏನ್ ತಿಂದ್ರು ಜೀರ್ಣ ಆಗ್ತಿರ್ಲಿಲ್ಲ. ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಜಾಸ್ತಿ ಆಯ್ತು. ನಾನು ಆಸೆ ಪಟ್ಟು ತಿಂತಾ ಇದ್ದ ತಿಂಡಿಗಳೇ ನನ್ನ ಪಾಲಿನ ಶತ್ರುಗಳಾದ್ರು. ಅಲ್ಟಿಮೇಟ್ಲಿ ನಾನು ಡೈಜೆಸ್ಟಿವ್ ಸಿಸ್ಟಮ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಮನೆಯವ್ರು ನೋಡಿದ್ರೆ ಊರಿಗೆ ವಾಪಸ್ ಬಾ ಅಂತಿದ್ರು. ಒಂದಿನ ಫೇಸ್ಬುಕ್ ಅಲ್ಲಿ ಸ್ವದೇಶಿ ದಿಶಾ ಗಟ್ ಕೇರ್ ಆಡ್ ನೋಡಿ ಅವ್ರು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದೆ. ನನ್ನಲ್ಲಿರೋ ಸಮಸ್ಯೆನೆಲ್ಲ ಹೇಳ್ಕೊಂಡೆ. ಈ ಪ್ರಾಡಕ್ಟ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಸರ್ ಅಂದ್ರು. ಇನ್ನೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರಬೇಕು ಅಂದ್ರೆ ಗಟ್ ಕೇರ್ ಜೊತೆಗೆ ವರ್ಜಿನ್ ಕೊಕೊನಟ್ ಆಯಿಲ್, ಇಸಾಬ್ ಗೋಲ್, ಮುರಿಂಗಾ ನ್ಯೂಟ್ರಿ ಮಿಕ್ಸ್ ನ ಬಳಸಿ ಅಂದ್ರು. ಆ ತಕ್ಷಣ ನನ್ಗೆ ಇವ್ರೇನ್ ನನ್ಗೆ ಮಾರ್ಕೆಟಿಂಗ್ ಮಾಡ್ತಿದಾರ ಅಂತ ಅನ್ಸ್ತು. ನೋಡೇ ಬಿಡೋಣ ಅಂತ ಅವ್ರು ಹೇಳಿ ಪ್ರಾಡಕ್ಟ್ಸ್ ನೆಲ್ಲ ತರಿಸ್ಕೊಂಡೆ. ಡೈಲಿ ಊಟ ಆದ್ಮೇಲೆ ಗಟ್ ಕೇರ್ ಟ್ಯಾಬ್ಲೆಟ್ ತಗೊಂಡೆ. ಅಡಿಗೆಗೆ ರಿಫೈನ್ಡ್ ಆಯಿಲ್ ಬದಲು ವರ್ಜಿನ್ ಕೊಕೊನಟ್ ಆಯಿಲ್ ನ ಬಳಸಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದೇ ಅಡಿಗೆ ಮಾಡಿದ್ರು ಮುರಿಂಗಾ ನ್ಯೂಟ್ರಿ ಮಿಕ್ಸ್ ಪೌಡರ್ ನ ಸೇರಿಸ್ಕೊತಾ ಇದ್ದೆ. ರಾತ್ರಿ ಊಟ ಆದ್ಮೇಲೆ ಇಸಾಬ್ ಗೋಲ್ ಪೌಡರ್ ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದೆ. ಸ್ವಲ್ಪ ದಿನಕ್ಕೆ ರಿಸಲ್ಟ್ ಗೊತ್ತಾಗ್ತಾ ಬಂತು. ಏನೇ ತಿಂದ್ರು ಎಷ್ಟೇ ತಿಂದ್ರು ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲೇ ಇಲ್ಲ. ಜೊತೆಗೆ ನನ್ನ ಬಾಡಿ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಯ್ತು. ನನ್ನ ಎನರ್ಜಿ ಲೆವೆಲ್ ಡಬಲ್ ಆಯ್ತು. ಈಗ ನಾನು ಹೆಲ್ತಿ ಲೈಫ್ ಸ್ಟೈಲ್ ನೋಡಿ ನಮ್ಮ ಮನೆಯವರೆಲ್ಲ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸ್ವದೇಶಿ ದಿಶಾ.